ಸ್ವಾಗತ. ನಾನು ಗೌತಮ್ ಶೆಟ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ಕೋವಿಡ್-19 ಸೋಂಕಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ ಎನ್ನುವಂತ ಮಾಹಿತಿ ಬರ್ತಾ ಇದೆ. ಮತ್ತೊಬ್ಬ ವ್ಯಕ್ತಿಯಲ್ಲಿ ಇದೀಗ ಸೋಂಕು ಪತ್ತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆ ಈ ಮೂಲಕ 9ಕ್ಕೆ ಏರಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಒಂದು ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದಿದೆ. ಪುತ್ತೂರು ಮೂಲದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಇರುವಂತಹ ವಿಚಾರ ವೈದ್ಯಕೀಯ ವರದಿಯಲ್ಲಿ ಬಹಿರಂಗಗೊಂಡಿರುವಂತದ್ದು. ದುಬೈನಿಂದ ಮಂಗಳೂರಿಗೆ ಆಗಮಿಸಿದಂತಹ ವ್ಯಕ್ತಿ ಈಗ ಸೋಂಕಿಗೆ ತುತ್ತಾಗಿದ್ದಾರೆ. ಮಾರ್ಚ್ 20ರಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ದುಬೈನಿಂದ ಆಗಮಿಸಿದ್ದು. ಏನು ಕಳೆದ ಕೆಲವು ದಿನಗಳಿಂದ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಗಂಟಲ ದ್ರವದ ಸ್ಯಾಂಪಲ್ ಅನ್ನ ಕಳುಹಿಸಿಕೊಡಲಾಗಿತ್ತು ಪ್ರಯೋಗಾಲಯಕ್ಕೆ. ಇದೀಗ ರಿಪೋರ್ಟ್ ಬಂದಿದೆ. ರಿಪೋರ್ಟ್ನಲ್ಲಿ ಆ ವ್ಯಕ್ತಿಗೆ ಸೋಂಕು ತಗುಲಿರುವಂತಹ ವಿಚಾರ ಬಹಿರಂಗ ಆಗಿದೆ. ಈ ಮೂಲಕ ಸೋಂಕಿಗೆ ತುತ್ತಾದವರ ಸಂಖ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9ಕ್ಕೆ ಏರಿಕೆಯಾಗಿರುವಂತದ್ದು. ಪುತ್ತೂರು ಮೂಲದ ವ್ಯಕ್ತಿ ದುಬೈನಿಂದ ಬಂದಿದ್ರು. ಮಾರ್ಚ್ 20ರಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಬಂದಿದ್ರು. ಬಳಿಕ ಇದೀಗ ಆ ವ್ಯಕ್ತಿಗೆ ಸೋಂಕು ತಗುಲಿರುವಂತಹ ವಿಚಾರಗಳು ಬಹಿರಂಗ ಆಗಿದೆ. ಇನ್ನು ಆ ವ್ಯಕ್ತಿ ಮಾಡಿದಂತಹ ಟ್ರಾವೆಲ್ ಹಿಸ್ಟರಿ, ಅದರ ಜೊತೆಗೆ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು ಇತ್ಯಾದಿ ವಿಚಾರಗಳನ್ನ ಕಲೆ ಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಇನ್ನು ದೆಹಲಿಯ ನಿಜಾಮುದ್ದೀನ್ನಲ್ಲಿ ನಡೆದಂತಹ ಧಾರ್ಮಿಕ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 21 ಮಂದಿ ಅಲ್ಲಿಗೆ ತೆರಳಿದ್ರು ಎನ್ನುವಂತಹ ವಿಚಾರಗಳು ಈಗ ಬಹಿರಂಗ ಆಗ್ತಾ ಇದೆ. ಅವರೆಲ್ಲರ ಮಾಹಿತಿಯನ್ನ ಕೂಡ ಈಗ ಪಡೆದುಕೊಳ್ಳಲಾಗಿದೆ. ಯಾರೆಲ್ಲ ಹೋಗಿದ್ರು, ಎಲ್ಲಿಗೆಲ್ಲ ಹೋಗಿದ್ರು ಇತ್ಯಾದಿ ವಿಚಾರಗಳನ್ನ ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಈಗ ಜಿಲ್ಲಾಡಳಿತ ಕೊಟ್ಟಿದೆ. ದೆಹಲಿಯ ನಿಜಾಮುದ್ದೀನ್ನಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆದಿತ್ತು. ಮಾರ್ಚ್ 13ರಿಂದ 15ರವರೆಗೆ ಧಾರ್ಮಿಕ ಸಭೆಯೊಂದು ನಡೆದಿತ್ತು. ಆ ಒಂದು ಸಭೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಿಂದ ಸುಮಾರು 300ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ರು ಅನ್ನುವಂತಹ ಮಾಹಿತಿಗಳು ಈಗ ಬಹಿರಂಗ ಆಗ್ತಾ ಇದೆ. ಅವರೆಲ್ಲರ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗ ಸರ್ಕಾರ ಮಾಡ್ತಾ ಇದೆ. ಈ ನಡುವೆ ಸರ್ಕಾರ ಮನವಿಯನ್ನ ಕೂಡ ಮಾಡಿಕೊಂಡಿತ್ತು. ಯಾರೆಲ್ಲ ಹೋಗಿದ್ದವರೋ ಎಲ್ಲರೂ ಕೂಡ ದಯವಿಟ್ಟು ತಮ್ಮ ತಮ್ಮ ಹತ್ತಿರದ ಒಂದು ಆಸ್ಪತ್ರೆಗಳಿಗೆ ತೆರಳಿ ತಪಾಸಣೆಯನ್ನ ಮಾಡಿಕೊಳ್ಳಿ ಅಥವಾ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ಕೊಡಿ ಎನ್ನುವಂತಹ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 21 ಮಂದಿ ಆ ಒಂದು ಧಾರ್ಮಿಕ ಸಭೆಯಲ್ಲಿ ಭಾಗಿಯಾಗಿದ್ರು ಎನ್ನುವಂತಹ ಮಾಹಿತಿ ಬರ್ತಾ ಇದೆ.
ಇನ್ನು ಹೋಗಿದ್ದಂತಹ ಎಲ್ಲ 21 ಮಂದಿಯನ್ನು ಕೂಡ ಈಗ ಸಂಪರ್ಕಿಸಲಾಗಿದೆ. ಎಲ್ಲರನ್ನು ಕೂಡ ಆಸ್ಪತ್ರೆಯ ಐಸೋಲೇಷನ್ ವಿಭಾಗಕ್ಕೆ ದಾಖಲು ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಇನ್ನು ಎಲ್ಲರ ಮೇಲೂ ಕೂಡ ನಿಗಾ ಇರಿಸಲಾಗಿದ್ದು ಅಗತ್ಯ ವೈದ್ಯಕೀಯ ಪರೀಕ್ಷೆಗಳನ್ನು ಕೂಡ ಮಾಡಲಾಗಿದ್ದು ಎಲ್ಲರ ಗಂಟಲ ದ್ರವದ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸುವುದಕ್ಕೆ ಕೂಡ ಚಿಂತನೆಯನ್ನ ಮಾಡ್ತಾ ಇದೆ, ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಆರೋಗ್ಯ ಇಲಾಖೆ ವತಿಯಿಂದ. ಇನ್ನು ಎಲ್ಲ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆಯನ್ನ ಮುಂದುವರಿಸಲಾಗಿದೆ ಎನ್ನುವಂತಹ ಅಧಿಕೃತ ಮಾಹಿತಿಯನ್ನ ಕೂಡ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿದೆ. ಪ್ರತಿನಿಧಿ ನಾಗೇಶ್ ಕಾವೂರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ನಾಗೇಶ್. ಎಸ್, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಬೆಳವಣಿಗೆಗಳನ್ನ ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಈ ನಡುವೆ ಒಂದು ಪಾಸಿಟಿವ್ ಪ್ರಕರಣ ಕೂಡ ಕಂಡು ಬಂದಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ಏನು ದೆಹಲಿಯ ನಿಜಾಮುದ್ದೀನ್ ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ 21 ಮಂದಿ ಕೂಡ ಭಾಗವಹಿಸಿದ್ದಾರೆ ಅನ್ನುವಂತ ಡೀಟೇಲ್ಸ್ ಬರ್ತಾ ಇದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ? ಹೌದು ಗೌತಮ್, ಅಂದರೆ ದೆಹಲಿಯಲ್ಲಿ ಈ ನಿಜಾಮುದ್ದೀನಲ್ಲಿ ನಡೆದ ಜಮಾತ್ನಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು ಜಿಲ್ಲೆಯ 21 ಮಂದಿ ಈಗ ಭಾಗವಹಿಸಿದ್ದಾರೆ ಎಂಬ ಅಧಿಕೃತವಾದ ಒಂದು ಮಾಹಿತಿ ನಮಗೆ ಅಗತ್ಯಕಾರಿ ಒಂದು ಅಂಶ ಹೊರಬಿದ್ದಿರುವಂತದ್ದು. ಹೀಗಾಗಿ ಇವರನ್ನೆಲ್ಲರೂ ಕೂಡ ಅವರ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನ ಈಗ ಜಿಲ್ಲಾಡಳಿತ ಮಾಡಿರುವಂತದ್ದು. ಸದ್ಯ ಈಗ ಅವರಿಗೆ ಆರೋಗ್ಯ ತಪಾಸಣೆ ಮತ್ತು ಅವರ ಗಂಟಲು ತಪಾಸಣೆ ಮತ್ತು ಗಂಟಲ ದ್ರವ್ಯದ ತಪಾಸಣೆ ಬಗ್ಗೆ ಜಿಲ್ಲಾಡಳಿತ ಈ ಕಾರ್ಯವನ್ನು ಮಾಡಿರುವಂತದ್ದು. ಸಾಕಷ್ಟು ಈ ಅಂಶವನ್ನು ಕೂಡ ಈಗ ಜಿಲ್ಲಾಡಳಿತ ಹೊರಬಿಟ್ಟಿರುವಂತ ಸಾಕಷ್ಟು ಅಂದ್ರೆ ಅಲ್ಲಿ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದ ಕೆಲವು ಮಂದಿ ಈಗಾಗಲೇ ಕೊರೋನಾ ವೈರಸ್ ಕಂಡು ಬಂದಿರುವ ಹಿನ್ನೆಲೆ ಜಿಲ್ಲಾಡಳಿತ ಈ ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸಿರುವಂತದ್ದು. ಸದ್ಯದ ಮಟ್ಟಿನಲ್ಲಿ ಈಗ ಜಿಲ್ಲೆಯಿಂದ 21 ಮಂದಿ ಭಾಗವಹಿಸಿದ್ದಾರೆ ಎಂಬ ಒಂದು ಮಾಹಿತಿ ಅಧಿಕೃತವಾದ ಒಂದು ಜಿಲ್ಲಾಡಳಿತ ಮಾಹಿತಿ ಕೊಟ್ಟಿರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ 21 ಮಂದಿಯ ಒಂದು ಅಂದ್ರೆ ಯಾರವರು ಎಲ್ಲಿ ಅವರ ನಿವಾಸಿಗಳು ಇನ್ನಷ್ಟು ಅವರ ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡಲಾಗುತ್ತೆ. ಜೊತೆಗೆ ಈಗ ಅವರ ಪರೀಕ್ಷೆಯನ್ನು ಅಂದ್ರೆ ಆರೋಗ್ಯ ಅಂದ್ರೆ ಯಾವ ರೀತಿ ಅವರನ್ನು ಪರೀಕ್ಷೆ ಕೂಡ ಮಾಡುವಂತಹ ಜಿಲ್ಲಾಡಳಿತ ಕಾರ್ಯ ಮಾಡಿರುವಂತದ್ದು. ಗೌತಮ್. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ದೆಹಲಿಯ ನಿಜಾಮುದ್ದೀನ್ ಪ್ರದೇಶದ ಅಲಾಮಿ ಮರ್ಕಜ್ ಬಂಗ್ಲೆವಾಲಿ ಮಸೀದಿಯಲ್ಲಿ ಮಾರ್ಚ್ 13ರಿಂದ 15ರವರೆಗೆ ಒಂದು ಧಾರ್ಮಿಕ ಸಭೆ ನಡೆದಿತ್ತು. ನೂರಾರು ವಿದೇಶಿಯರು ಸಹಿತ ಕರ್ನಾಟಕ ಸೇರಿದಂತೆ ನಾನಾ ರಾಜ್ಯಗಳಿಂದ ಸುಮಾರು 3000ಕ್ಕೂ ಹೆಚ್ಚು ಮಂದಿ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಈ ಪೈಕಿ ಸಮಾವೇಶದಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಊರುಗಳಿಗೆ ಮರಳಿದಂತಹ 10 ಮಂದಿ ಈ ಪೈಕಿ ಈಗಾಗಲೇ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಕಳೆದ ಕೆಲವು ದಿನಗಳ ಹಿಂದೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಮೃತಪಟ್ಟಂತಹ 60 ವರ್ಷದ ವ್ಯಕ್ತಿ ಕೂಡ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರಾಜ್ಯದಿಂದ ಆ ಒಂದು ಕಾರ್ಯಕ್ರಮಕ್ಕೆ ತೆರಳಿದಂಥವರಲ್ಲಿ ಬೆಂಗಳೂರು, ಬೀದರ್, ಕಲಬುರಗಿ ಹಾಗೂ ಬಳ್ಳಾರಿ ಜಿಲ್ಲೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎನ್ನುವಂತಹ ಅಂಕಿಅಂಶಗಳನ್ನು ಕೂಡ ಈಗಾಗಲೇ ಸರ್ಕಾರ ಬಹಿರಂಗಪಡಿಸಿದೆ. ಇನ್ನು ಕಾರ್ಯಕ್ರಮಕ್ಕೆ ಆಸ್ಟ್ರೇಲಿಯಾ ಇರ್ಬೋದು, ಸಿಂಗಾಪುರ ಇರ್ಬೋದು, ದುಬೈ, ಸೌದಿ ಅರೇಬಿಯಾ, ಇಂಡೋನೇಷ್ಯಾ ಸೇರಿದಂತೆ ಹಲವು ದೇಶಗಳಿಂದ ಪ್ರವಾಸಿಗರು ಕೂಡ ಬಂದಿದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಬಹಿರಂಗಗೊಂಡಿದೆ. ಕರ್ನಾಟಕದ ಶಿರಾ ಮೂಲದ ವೃದ್ಧ ಜೊತೆಗೆ ತೆಲಂಗಾಣದ 6 ಮಂದಿ, ತಮಿಳುನಾಡು, ಜಮ್ಮು ಕಾಶ್ಮೀರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ತಲಾ ಒಬ್ಬರು ಸೇರಿದಂತೆ ಕರೋನಾ ಸೋಂಕಿನಿಂದ ಮೃತಪಟ್ಟಂತಹ 10 ಮಂದಿ, ಈ ಪೈಕಿ ಏನೋ 51 ಮಂದಿ ಈಗ ಮೃತಪಟ್ಟಿದ್ದಾರೆ. ಈ ಪೈಕಿ ಸುಮಾರು 10 ಮಂದಿ ಇದೇ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಮರಳಿದ್ರು.
ಮಾಡಿಕೊಂಡಿದೆ. ಯಾರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತೆರಳಿದ್ರಿ ಅಂದ್ರೆ ಏನು ಸರ್ಕಾರಕ್ಕೆ ಇದುವರೆಗೆ ಅಂಥವರ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ, ಅಂಥವ್ರು ಯಾರಾದರೂ ಇದ್ರೆ ದಯವಿಟ್ಟು ಈ ಬಗ್ಗೆ ಮಾಹಿತಿಯನ್ನ ಕೊಡಿ, ಆ ಮೂಲಕ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಸರ್ಕಾರ ಮಾಡಿಕೊಂಡಿದೆ. ಹತ್ತಿರದ ಆರೋಗ್ಯ ಕೇಂದ್ರಗಳು ಅಥವಾ ಆರೋಗ್ಯ ಇಲಾಖೆ ಅಥವಾ ಜಿಲ್ಲಾ ಆಸ್ಪತ್ರೆಗಳಿಗೆ ತೆರಳಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟು ತಪಾಸಣೆಯನ್ನ ಮಾಡಿಕೊಳ್ಳಬಹುದಾಗಿದೆ. ಈ ಬಗ್ಗೆ ಸರ್ಕಾರ ವಿನಂತಿ ಮಾಡಿಕೊಂಡಿರುವಂಥದ್ದನ್ನು ಕೂಡ ನಾವು ಇಲ್ಲಿ ಉಲ್ಲೇಖಿಸಬಹುದು. ಎಸ್, ಜಿಲ್ಲೆ ಸಹಿತ ಇಡೀ ದೇಶದಲ್ಲಿ ಈಗ ಕೊರೋನಾ ಆತಂಕ ಮನೆ ಮಾಡಿರುವಂಥದ್ದು. ಅದರ ನಡುವೆ ಡೆಂಗ್ಯೂ ಕೂಡ ತನ್ನ ರುದ್ರ ನರ್ತನವನ್ನ ತೋರಿಸ್ತಾ ಇದೆ. ಈ ಒಂದು ಡೆಂಗ್ಯೂನಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ವಿದ್ಯಾರ್ಥಿನಿ ತಮ್ಮ ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ದಾರೆ. ತೊಕ್ಕೊಟ್ಟು ಬಳಿ ವಿದ್ಯಾರ್ಥಿನಿಯೊಬ್ಬರು, ತೊಕ್ಕೊಟ್ಟು ಸಮೀಪದ ನಿವಾಸಿ ವಿದ್ಯಾರ್ಥಿನಿ, 15 ವರ್ಷ ಪ್ರಾಯದ ವಿದ್ಯಾರ್ಥಿನಿ ಡೆಂಗ್ಯೂ ಜ್ವರಕ್ಕೆ ತುತ್ತಾಗಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಕೊರೋನಾ ಆರ್ಭಟದ ಮಧ್ಯೆ ಡೆಂಗ್ಯೂ ಹಾವಳಿಯನ್ನ ನಾವು ನೋಡಬಹುದು. ಆತಂಕದ ನಡುವೆ ಡೆಂಗ್ಯೂ ಹಾವಳಿ, ಡೆಂಗ್ಯೂ ಜ್ವರಕ್ಕೆ ತುತ್ತಾಗಿ ವಿದ್ಯಾರ್ಥಿನಿ ಬಲಿಯಾಗಿದ್ದಾರೆ. ಉಳಿಯ ಸಮೀಪದ ನಿವಾಸಿ ಸ್ಟೆನಿಟಾ ಡಿಸೋಜಾ 15 ವರ್ಷ ಪ್ರಾಯದ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ. ಮಾರ್ಚ್ 16ರಂದು ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಈಕೆಯನ್ನು ತೊಕ್ಕೊಟ್ಟಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಎನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಆದರೆ ಅಲ್ಲಿ ಆರೋಗ್ಯ ಮತ್ತಷ್ಟು ಉಲ್ಬಣಿಸಿದ ಹಿನ್ನೆಲೆಯಲ್ಲಿ, ಆರೋಗ್ಯ ಸಮಸ್ಯೆ ಮತ್ತಷ್ಟು ಹೆಚ್ಚಾದ ಹಿನ್ನೆಲೆಯಲ್ಲಿ ಈಕೆಯನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಅಂದರೆ ವೆಂಟಿಲೇಟರ್ನಲ್ಲೇ ಇಟ್ಟು ಚಿಕಿತ್ಸೆ ಕೊಡುವಂತಹ ಪ್ರಯತ್ನವನ್ನು ವೈದ್ಯರ ತಂಡ ಮಾಡ್ತಾ ಇತ್ತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ. ಸುಮಾರು 8 ದಿನಗಳ ಕಾಲ ವೆಂಟಿಲೇಟರ್ನಲ್ಲೇ ಈಕೆಯನ್ನು ಇಟ್ಟು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಕೆ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ.
ಇನ್ನು ದೇಶದಲ್ಲಿ ಕೊರೋನಾ ಹಾವಳಿ ಹೆಚ್ಚಾಗ್ತಾ ಇದ್ದ ಹಾಗೆ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಕಂಡು ಬರ್ತಾ ಇದ್ದ ಹಾಗೆ ಈಗ ಕೇಂದ್ರ ಆರೋಗ್ಯ ಸಚಿವಾಲಯ ದೇಶದ ಕೆಲವೊಂದು ಸ್ಥಳಗಳನ್ನು ಈಗ ಕೊರೋನಾ ಹಾಟ್ಸ್ಪಾಟ್ ಎನ್ನುವಂತಹ ಒಂದು ಗುರುತನ್ನ ಮಾಡಿದೆ. ಆ ಪೈಕಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕು, ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಎನ್ನುವಂತಹ ಸೂಚನೆಗಳನ್ನು ಕೂಡ ಕೊಟ್ಟಿದೆ. ಹದಿನಾರು ಸ್ಥಳಗಳನ್ನು ಈಗ ಕೊರೋನಾ ಹಾಟ್ಸ್ಪಾಟ್ ಎನ್ನುವಂತಹ ನಿಟ್ಟಿನಲ್ಲಿ ಈಗ ಕೇಂದ್ರ ಆರೋಗ್ಯ ಸಚಿವಾಲಯ ಗುರುತಿಸಿದೆ. ಈ ಬಗ್ಗೆ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವಂತಹ ಸೂಚನೆಯನ್ನ ಆಯಾ ಜಿಲ್ಲಾ ಆಡಳಿತಗಳಿಗೆ ಕೂಡ ಕೊಟ್ಟಿದೆ. ಈಗ ಅಂದರೆ ಬೆಂಗಳೂರು ನಗರ ಸಹಿತ ಅನೇಕ ನಗರಗಳು ಸುಮಾರು 16 ತಾಣಗಳು ಈಗ ಹಾಟ್ಸ್ಪಾಟ್ ಆಗಿ ಗುರುತಿಸಿಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿ ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಇದರ ಜೊತೆಗೆ ರಾಜ್ಯದ 4 ಜಿಲ್ಲೆಗಳನ್ನು ಕೂಡ ರೆಡ್ ಝೋನ್ ಅಂತ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ. ಬೆಂಗಳೂರು ಸೇರಿ ರಾಜ್ಯದ 4 ಜಿಲ್ಲೆಗಳು ಈಗ ರೆಡ್ ಝೋನ್ ಆಗಿ ಗುರುತಿಸಿಕೊಳ್ತಾ ಇದೆ. ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯೂ ಕೂಡ ಸೇರಿದೆ ಅನ್ನುವಂಥದ್ದನ್ನು ನೋಡಬಹುದು. ಈಗಾಗಲೇ 9 ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಈ ನಡುವೆ ರಾಜ್ಯ ಸರ್ಕಾರ ಈಗ ದಕ್ಷಿಣ ಕನ್ನಡ ಸಹಿತ 4 ಜಿಲ್ಲೆಗಳನ್ನ ರೆಡ್ ಝೋನ್ ಎನ್ನುವಂತಹ ಒಂದು ಗುರುತಿನಿಂದ ಈಗ ಕರೀತಾ ಇದೆ. ಮೈಸೂರು, ಉತ್ತರ ಕನ್ನಡ, ಬೆಂಗಳೂರು, ದಕ್ಷಿಣ ಕನ್ನಡ ಹಾಗೂ ಚಿಕ್ಕಬಳ್ಳಾಪುರಗಳು ರೆಡ್ ಝೋನ್ ವಲಯ ಅನ್ನುವಂತಹ ಒಂದು ಘೋಷಣೆಗೆ ಒಳಗಾಗಿದೆ. ಇನ್ನು ರೆಡ್ ಝೋನ್ ಅಂತ ಘೋಷಣೆಯಾಗಿರುವಂತಹ ಜಿಲ್ಲೆಗಳ ಮೇಲೆ ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ನಾವು ವಹಿಸ್ತಾ ಇದ್ದೇವೆ ಎನ್ನುವಂತಹ ಮಾತುಗಳನ್ನು ವೈದ್ಯಕೀಯ ಸಚಿವರು ಕೂಡ ಹೇಳಿದ್ದಾರೆ. ಮನೆ ಅಂದರೆ ಈ ಜಿಲ್ಲೆಗಳ ಪ್ರತಿ ಮನೆಗಳ ಬಾಗಿಲಿಗೆ ತೆರಳಿ ನಾವು ಕೊರೋನಾದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತೇವೆ. ಇನ್ನು ಕ್ವಾರಂಟೈನ್ನಲ್ಲಿ ಯಾರೆಲ್ಲ ಇದ್ದಾರೋ ಅಥವಾ ಕ್ವಾರಂಟೈನ್ನಲ್ಲಿ ಇರಬೇಕು ಅಂತ ಯಾರಿಗೆ ಸೂಚನೆಯನ್ನು ಕೊಡಲಾಗಿದೆಯೋ ಅವರ ಮೇಲೂ ಕೂಡ ಹೆಚ್ಚಿನ ನಿಗಾವನ್ನು ವಹಿಸಲಾಗುತ್ತೆ. ಮಾತ್ರ ಅಲ್ಲ, ಅವರ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇರ್ತಾರೋ, ಈಗ ಕ್ವಾರಂಟೈನ್ನಲ್ಲಿ ಇರುವಂತಹ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೋ ಅವರ ಸಂಪರ್ಕಕ್ಕೆ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಬಂದಿದ್ದಾರೆ ಅವರ ಮೇಲೂ ಕೂಡ ಹೆಚ್ಚಿನ ನಿಗಾವನ್ನು ಇರಿಸಲಾಗುತ್ತೆ. ಏನೋ ಈ ಜಿಲ್ಲೆಗಳಲ್ಲಿ ಈಗಾಗಲೇ ಘೋಷಣೆಯಾಗಿರುವಂತಹ ಲಾಕ್ಡೌನ್ ಏನಿದೆ ಅದು ಮತ್ತಷ್ಟು ಬಿಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಈಗ ರಾಜ್ಯದ ಆರೋಗ್ಯ ಇಲಾಖೆ ಕೊಟ್ಟಿದೆ. ಯಾಕಂತ ಹೇಳಿದರೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸುವಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಈಗಾಗಲೇ ಈ ಒಂದು ಏಪ್ರಿಲ್ನ ಮೊದಲ ವಾರ ಇಡೀ ಭಾರತದ ಪಾಲಿಗೆ ನಿರ್ಣಾಯಕ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಪ್ರಕರಣಗಳಿಗೆ ಬ್ರೇಕ್ ಹಾಕಬೇಕು, ಸೋಂಕು ಹರಡುವಂಥದ್ದನ್ನು ತಡೆಗಟ್ಟಬೇಕು, ಅಲ್ಲಿ ಪ್ರಯತ್ನಗಳಾಗಬೇಕು. ಇದರ ನಡುವೆ ಪತ್ತೆಯಾಗ್ತಾ ಇರುವಂತಹ ಹೊಸ ಸೋಂಕಿನ ಪ್ರಕರಣಗಳು ಹಲವಾರು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತ ಒಂದು ಎಕ್ಸಾಂಪಲ್ ಇದಕ್ಕೆ ನಾವು ತಗೊಳ್ಳೋದಿದ್ರೆ, ನಂಜನಗೂಡಿನಲ್ಲಿ ಒಂದು ಮೆಡಿಕಲ್ ಫಾರ್ಮಸಿಯಲ್ಲಿ ಪತ್ತೆಯಾಗಿರುವಂಥ ಅಥವಾ ಒಂದು ವೈದ್ಯಕೀಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳಿಗೆ ಬಂದಿರುವಂತಹ ಒಂದು ಅಥವಾ ತಗುಲಿರುವಂತಹ ಸೋಂಕು ಈ ಎಲ್ಲ ಅನುಮಾನಗಳನ್ನು ಮತ್ತಷ್ಟು ಹೆಚ್ಚಳ ಮಾಡ್ತಾ ಇದೆ. ಅದು ಒಂದು ರೀತಿ ನಿಗೂಢವಾಗಿ ಉಳಿದುಕೊಂಡಿದೆ. ಅಲ್ಲಿನ 2-3 ಸಿಬ್ಬಂದಿಗಳಿಗೆ ಬಂದಿರುವಂತಹ ವಿಚಾರ, ಅಲ್ಲಿ ಹೇಗೆ ಬಂತು, ಎಲ್ಲಿಂದ ಬಂತು ಇತ್ಯಾದಿ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನಗಳಾಗ್ತಾ ಇದೆ. ಹೀಗಾಗಿ ಮತ್ತಷ್ಟು ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದ್ದು ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರಿತಾ ಇದೆ. ಈ ಪೈಕಿ ಈಗ ದೇಶದ 16 ಸ್ಥಳಗಳು ಹಾಟ್ಸ್ಪಾಟ್ ಆಗಿ ಗುರುತಿಸಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಅಲ್ಲಿನ ಮುನ್ನೆಚ್ಚರಿಕಾ ವ್ಯವಸ್ಥೆಗಳು ಅಥವಾ ನಿರ್ಬಂಧಗಳು ಅಥವಾ ನಿಷೇಧಗಳು ಏನೆಲ್ಲ ಇದ್ದಾವೋ ಅದು ಮತ್ತಷ್ಟು ಬಿಗಿಯಾಗುವಂತಹ ಎಲ್ಲ ರೀತಿಯ ಸಾಧ್ಯತೆಗಳು ಅಧಿಕವಾಗಿದೆ.
ಇನ್ನು ದೆಹಲಿಯ ನಿಜಾಮುದ್ದೀನ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈಗ 21 ಮಂದಿ ತೆರಳಿದ್ರು ಎನ್ನುವಂತಹ ಮಾಹಿತಿ ಬಹಿರಂಗ ಆಗಿದೆ. ಇನ್ನು ಉಡುಪಿ ಜಿಲ್ಲೆಯಿಂದ 16 ಮಂದಿ ಅಲ್ಲಿಗೆ ತೆರಳಿದ್ರು ಎನ್ನುವಂತಹ ಒಂದು ಮಾಹಿತಿ ಹರಿದಾಡ್ತಾ ಇತ್ತು. ಈ ಬಗ್ಗೆ ಕೂಡ ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇದ್ವು. ಆದರೆ ಆ ವಿಚಾರ ಸಂಪೂರ್ಣವಾಗಿ ಸುಳ್ಳು. ಉಡುಪಿ ಜಿಲ್ಲೆಯಿಂದ ಯಾರೊಬ್ಬರು ಕೂಡ ದೆಹಲಿಯ ನಿಜಾಮುದ್ದೀನ್ಗೆ ಭೇಟಿಯನ್ನ ಕೊಟ್ಟಿಲ್ಲ ಎನ್ನುವಂತಹ ಒಂದು ಸ್ಪಷ್ಟನೆಯನ್ನ ಉಡುಪಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಸಂಪೂರ್ಣ ಲಾಕ್ಡೌನ್ಗೆ ಉಡುಪಿ ಜಿಲ್ಲೆಯ ಜನ ಅದ್ಭುತವಾದ ರೆಸ್ಪಾನ್ಸ್ ಅನ್ನು ತೋರಿಸ್ತಾ ಇದ್ದಾರೆ. ನಿಜಕ್ಕೂ ಸಹ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಇದೇ ರೀತಿ ನಮ್ಮ ಪ್ರಧಾನಿಯವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯನ್ನು ಇನ್ನೂ 14 ದಿನಗಳ ಕಾಲ ಪಾಲಿಸುವ ಮೂಲಕ ಉಡುಪಿಯನ್ನು ಸೇಫ್ ಮಾಡುವಂಥ ಕೆಲಸದಲ್ಲಿ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ವಿಷಯವನ್ನು ನಾನು ನಿಮಗೆಲ್ಲರಿಗೂ ಸಹ ಸ್ಪಷ್ಟಪಡಿಸಬೇಕಾಗಿದೆ. ಏನಂದರೆ, ದೆಹಲಿಯಲ್ಲಿ ನಡೆದಂತಹ ನಿಜಾಮುದ್ದೀನ್ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಿಂದ ಯಾರೂ ಸಹ ಭಾಗವಹಿಸಿಲ್ಲ. ನ್ಯೂಸ್ ಚಾನೆಲ್ಗಳಲ್ಲಿ 16 ಜನ ಉಡುಪಿಯಿಂದ ಭಾಗವಹಿಸಿದ್ದಾರೆ ಅಂತ ಏನು ಬರ್ತಾ ಇದೆ, ಅದು ಮಾಹಿತಿ ಸರಿಯಾದದ್ದಲ್ಲ. ಆದ್ದರಿಂದ ಯಾರೂ ಸಹ ಆತಂಕ ಪಡುವಂಥ ಅಗತ್ಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 3 ಜನ ಪಾಸಿಟಿವ್ ಏನು ಬಂದಿದ್ದಾರೆ. ಎಸ್, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಉಡುಪಿಯ ಜಿಲ್ಲಾಧಿಕಾರಿಗಳು ಜಿ ಜಗದೀಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಎಸ್, ಅಂದ್ರೆ ಒಂದು ರೀತಿ ಕೊರೋನಾ ವೈರಸ್ ಅನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಈ ನಡುವೆ ಕೆಲವೊಂದು ವದಂತಿಗಳು ಕೂಡ ಹರಿದಾಡ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಈಗಾಗಲೇ ತಾವು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದೀರಿ, ಉಡುಪಿ ಜಿಲ್ಲೆಯಿಂದ ಯಾರು ಕೂಡ ನಿಜಾಮುದ್ದೀನ್ಗೆ ತೆರಳಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಈಗ ಏನೆಲ್ಲ ವ್ಯವಸ್ಥೆಗಳೀಗ ಉಡುಪಿ ಜಿಲ್ಲಾಡಳಿತದಿಂದ ಆಗಿದೆ ಅನ್ನುವಂಥದ್ದು ಸರ್. ಈಗ ಬಹಳ ಮುಖ್ಯವಾಗಿ ಬೆಳಗ್ಗೆ ಒಂದು ನ್ಯೂಸ್ ಎಲ್ಲ ನ್ಯೂಸ್ ಚಾನಲ್ಗಳಿಂದ ಹರಿದಾಡ್ತಾ ಇತ್ತು. ಉಡುಪಿಯಿಂದ 16 ಜನ ಅಲ್ಲಿಗೆ ನಿಜಾಮುದ್ದೀನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ. ಹಾಗಾಗಿ ನಾನು ತಕ್ಷಣ ಸ್ಪಷ್ಟನೆ ಕೊಟ್ಟಿದ್ದೀನಿ, ಉಡುಪಿಯಿಂದ ಯಾರು ಸಹ ಭಾಗವಹಿಸಿಲ್ಲ. ಹಾಗಾಗಿ ಸಾರ್ವಜನಿಕರು ಆತಂಕ ಪಡಬಾರದು ಅಂತ ಕೇಳಿದ್ದೀನಿ. ಬಹಳ ಮುಖ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಕ್ರಮಗಳನ್ನ ಜರುಗಿಸಿದ್ದೇವೆ. ನಾವು ಮುಂದೆ ಏನಾದ್ರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಿಟಿವ್ ಬಂದರೂ ಸಹ ಉಡುಪಿ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ಹಾಗಾಗಿ ಸಾರ್ವಜನಿಕರು ಯಾವುದೇ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಎಸ್, ಅಂದ್ರೆ ಈಗ ಉಡುಪಿ ಆಸ್ಪತ್ರೆಯನ್ನ ಸಂಪೂರ್ಣವಾಗಿ ಕೊರೋನಾ ರೋಗಿಗಳಿಗೆ ಮೀಸಲಿಡುವಂತಹ ಕೆಲಸಗಳು ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಕೂಡ ವ್ಯವಸ್ಥೆಗಳೆಲ್ಲ ಆಗಿದೆ. ಸೊ ಅಲ್ಲಿ ಯಾವ ರೀತಿ ಸಿದ್ಧತೆಗಳೆಲ್ಲ ಈಗ ಆಗಿದೆ ಅನ್ನುವಂಥದ್ದು, ಅಂದ್ರೆ ಇವತ್ತಿನಿಂದ ಅದು ಈಗೇನಾಗಿದೆ, ಸುಮಾರು ಹೈ ರಿಸ್ಕ್ ಪೀಪಲ್ ಯಾರು ಇರ್ತಾರೆ ಅಂತವರಿಗೆಲ್ಲ ಒಂದು SDM ಅವರು ಧರ್ಮಸ್ಥಳ ಕಾಲೇಜಿನವರು ನಮಗೆ ಸುಮಾರು 150 ಬೆಡ್ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು ಒಂದು 60 ಬೆಡ್ಗಳನ್ನ ನಾವು ತಯಾರು ಮಾಡಿಟ್ಟಿದ್ದೇವೆ. ಅದಾದ ನಂತರ ಒಂದು TMA ಇವರು KMC ನಮಗೆ 3 ಬೆಡ್ ಒಂದು ಹಾಸ್ಪಿಟಲ್ ಅನ್ನೇ ಬಿಟ್ಕೊಟ್ಟಿದ್ದಾರೆ. ಅವರೇ ಎಲ್ಲ ಚಿಕಿತ್ಸೆಯನ್ನು ಒದಗಿಸ್ತಾರೆ. ಮತ್ತೆ ಎಲ್ಲ ಸಿಬ್ಬಂದಿ, ಡಾಕ್ಟರ್ ಮತ್ತು ಎಲ್ಲರೂ ಅವರೇನೆ ಮೆಡಿಸಿನ್ ಅವ್ರದ್ದೇ ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತೀವಿ ಅಂತ ಈಗಾಗಲೇ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಸದ್ಯಕ್ಕೆ ಯಾವುದೇ ಚಿಂತೆ ಇಲ್ಲ. ಸಾಕಷ್ಟು ಪ್ರಕರಣಗಳು ಬಂದು ನಮ್ಮಲ್ಲಿ ಟ್ರೀಟ್ ಮಾಡುವಂತ ವ್ಯವಸ್ಥೆ ಇದೆ. ಅಂದ್ರೆ ಈಗ ಶಂಕಿತ ಪ್ರಕರಣಗಳು ಯಾವ್ದಾದ್ರು ಇದೆಯಾ, ಅಥವಾ ಅಂದ್ರೆ ರಿಪೋರ್ಟ್ಗಾಗಿ ವೆಯ್ಟ್ ಮಾಡ್ತಾ ಇರುವಂತ ಪ್ರಕರಣಗಳು ಬಂದಿರುವಂತದ್ದು ಏನಾದ್ರು? ಇನ್ನೇವರೆಗೂ ಕಳಿಸಿದ್ದೆಲ್ಲದೂ ಬಂದಿದೆ, ಇವತ್ತು ಕಳಿಸೋದು ಮಾತ್ರ ಬಾಕಿ ಇದೆ. ಹಾಗಾಗಿ ಯಾವುದೇ ಆ ಥರದ ಶಂಕಿತ ಪ್ರಕರಣಗಳು ಇನ್ನು ಬಾಕಿ ಇಲ್ಲ. ಎಸ್, ಅಂದ್ರೆ ಮುಖ್ಯವಾಗಿ ನಾವು ಗಮನಿಸಿದ್ರೆ ಅನೇಕ ಸಂದರ್ಭಗಳಲ್ಲಿ ಸುಳ್ಳು ಮಾಹಿತಿಗಳು ಹರಿದಾಡ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಏನ್ ಹೇಳ್ತೀರಿ ಸರ್ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ? ಅಂದ್ರೆ ಒಂದು ಕಡೆಯಿಂದ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ಮಾತುಗಳು, ಅದರ ನಡುವೆ ಹೆಚ್ಚಾಗ್ತಾ ಇರುವಂತ ಈ ರೀತಿಯ ಸುಳ್ಳು ಮಾಹಿತಿಗಳು, ವದಂತಿಗಳು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 2 ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. ಯಾರು ಸುಳ್ಳು ಮಾಹಿತಿಯನ್ನು ಹರಡ್ತಾರೆ ಅಂತವ್ರ ಮೇಲೆ 2 ಪ್ರಕರಣಗಳು ದಾಖಲಾಗಿದೆ. ಇವತ್ತು ಸಹ ಒಂದು ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ನಾನು SP ಅವರಿಗೆ ಕೇಳಿದ್ದೇನೆ. ಆ ಥರ ಯಾರು ಸುಳ್ಳು ಮಾಹಿತಿಯನ್ನು ಬಿಡ್ತಾರೆ ಅಂತವ್ರ ಮೇಲೆ ಕಠಿಣ ಕ್ರಮಗಳನ್ನು ಜರುಗಿಸ್ತೇವೆ. ಈಗಾಗಲೇ ಸರ್ಕಾರದಿಂದಲೂ ಸಹ ಇವತ್ತು ಚೀಫ್ ಸೆಕ್ರೆಟರಿ ಹೇಳಿದ್ದಾರೆ, ಒಂದು ಗೈಡ್ಲೈನ್ ಕಳಿಸ್ತೀವಿ ಅಂತ. ಆ ಗೈಡ್ಲೈನ್ ಬಂದ ಮೇಲೆ ಅದ್ರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ಎಸ್, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ.
ಇದು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಜಿ ಜಗದೀಶ್ ಅವರು ಹೇಳಿರುವಂತಹ ಮಾತುಗಳು. ಅಂದರೆ ಸ್ಪಷ್ಟನೆಯನ್ನ ಬೆಳಗ್ಗೆ ಕೊಟ್ಟಿದ್ರು. ಉಡುಪಿ ಜಿಲ್ಲೆಯಿಂದ ಯಾರು ಕೂಡ ದೆಹಲಿಯ ನಿಜಾಮುದ್ದೀನ್ಗೆ ತೆರಳಿಲ್ಲ. ಏನೋ ಉಡುಪಿಯಿಂದ 16 ಮಂದಿ ತೆರಳಿದ್ರು ಅನ್ನುವಂತಹ ಮಾಹಿತಿಗಳೆಲ್ಲವೂ ಕೂಡ ಹರಿದಾಡ್ತಾ ಇದ್ವು. ಅಂದರೆ ಒಂದು ರೀತಿ ಜನರಲ್ಲಿ ಆತಂಕ ಕೂಡ ಮೂಡಿತ್ತು. ಅದೆಲ್ಲದಕ್ಕೂ ಕೂಡ ಕ್ಷಿಪ್ರವಾಗಿ ಸ್ಪಂದಿಸಿದಂತಹ ಜಿಲ್ಲಾಧಿಕಾರಿಗಳು ವಿಡಿಯೋ ಮೂಲಕ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಯಾರು ಕೂಡ ಅಲ್ಲಿಗೆ ತೆರಳಿ ಇರಲಿಲ್ಲ ಉಡುಪಿ ಜಿಲ್ಲೆಯಿಂದ ಅನ್ನುವಂಥದ್ದು. ಅಂದರೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳು ಕೂಡ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಕೂಡ ಯಾರು ಕೂಡ ನಿಜಾಮುದ್ದೀನ್ಗೆ ತೆರಳಿ ಇರಲಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿಕೊಂಡಿದ್ದಾರೆ. ಜನ ಅದ್ಭುತವಾದ ರೆಸ್ಪಾನ್ಸನ್ನು ತೋರಿಸ್ತಾ ಇದ್ದೀರಿ. ನಿಜಕ್ಕೂ ಸಹ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಇದೇ ರೀತಿ ನಮ್ಮ ಪ್ರಧಾನಿಯವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯನ್ನು ಇನ್ನೂ 14 ದಿನಗಳ ಕಾಲ ಪಾಲಿಸುವ ಮೂಲಕ ಉಡುಪಿಯನ್ನು ಸೇಫ್ ಮಾಡುವಂಥ ಕೆಲಸದಲ್ಲಿ ನೀವೆಲ್ಲರೂ ಕೈ ಜೋಡಿಸ್ತೀವಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ವಿಷಯವನ್ನು ನಾನು ನಿಮಗೆಲ್ಲರಿಗೂ ಸಹ ಸ್ಪಷ್ಟಪಡಿಸಬೇಕಾಗಿದೆ. ಏನಂದರೆ ದೆಹಲಿಯಲ್ಲಿ ನಡೆದಂತಹ ನಿಜಾಮುದ್ದೀನ್ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಿಂದ ಯಾರೂ ಸಹ ಭಾಗವಹಿಸಿಲ್ಲ. ನ್ಯೂಸ್ ಚಾನೆಲ್ಗಳಲ್ಲಿ 16 ಜನ ಉಡುಪಿಯಿಂದ ಭಾಗವಹಿಸಿದ್ದಾರೆ ಅಂತ ಏನು ಬರ್ತಾ ಇದೆ, ಅದು ಮಾಹಿತಿ ಸರಿಯಾದದ್ದಲ್ಲ. ಆದ್ದರಿಂದ ಯಾರೂ ಸಹ ಆತಂಕ ಪಡುವಂಥ ಅಗತ್ಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 3 ಜನ ಪಾಸಿಟಿವ್ ಏನು ಬಂದಿದ್ದಾರೆ. ಅವ್ರ ಸಂಪರ್ಕದಲ್ಲಿರೋರ್ನೆಲ್ಲವ್ರನ್ನೂ ಸಹ ನಾವು ಹಾಸ್ಪಿಟಲಲ್ಲಿ ಇಟ್ಟು ಸೇಫ್ ಮಾಡಿದ್ದೇವೆ. ಹಾಗಾಗಿ ತಾವೆಲ್ಲರೂ ಆತಂಕ ಪಡುವಂಥ ಅಗತ್ಯ ಇಲ್ಲ. ನೀವೆಲ್ಲರೂ ಇದೇ ರೀತಿ ಸಹಕಾರವನ್ನು ನೀಡುತ್ತಾ ಇನ್ನೂ 14 ದಿನಗಳ ಕಾಲ ಕರೆದ್ರೆ ನಮ್ಮ ಜಿಲ್ಲೆ ಸೇಫ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ತಮ್ಮನ್ನೆಲ್ಲರನ್ನು ಕೋರ್ಕೋತೀನಿ. ಇನ್ನು ಏನು ಕೊರೋನಾ ಹಾವಳಿ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಲಾಕ್ಡೌನ್ ಆಗಿದೆ. ಜನರು ಬೆಳಗಿನ ವೇಳೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂತಹ ಅವಕಾಶವನ್ನು ಕೂಡ ಕೊಡಲಾಗಿದೆ. ಆದರೆ ಈ ನಡುವೆ ಕೇಳಿ ಬರ್ತಾ ಇರುವಂತಹ ಒಂದು ಆರೋಪ ಅಂತ ಹೇಳಿದ್ರೆ ಎಲ್ಲದರ ದರ ಏರಿಕೆಯಾಗಿದೆ. ಬೇಕಾಬಿಟ್ಟಿ ದರವನ್ನ ವ್ಯಾಪಾರಿಗಳು ವಸೂಲಿ ಮಾಡ್ತಾ ಇದ್ದಾರೆ ಎನ್ನುವ ಹಾಗೆ. ಈ ನಿಟ್ಟಿನಲ್ಲಿ ಈಗ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಹಾಪ್ಕಾಮ್ಸ್ನಿಂದ ತರಕಾರಿಗಳು ಜೊತೆಗೆ ಹಣ್ಣು ಹಂಪಲುಗಳ ದರ ಪಟ್ಟಿ ಕೂಡ ಪ್ರಕಟಗೊಂಡಿದೆ. ಅಂದರೆ ಏಪ್ರಿಲ್ 14ರವರೆಗೆ ಎಲ್ಲರೂ ಕೂಡ ಇದೇ ದರದಲ್ಲಿ ವಸ್ತುಗಳನ್ನು ವಿತರಣೆ ಮಾಡಬೇಕು, ಹೆಚ್ಚಿನ ದರವನ್ನು ವಸೂಲಿ ಮಾಡಬಾರ್ದು ಅಂತ ಪ್ರಕರಣಗಳು ಕಂಡು ಬಂದರೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ತರಕಾರಿ ಜೊತೆಗೆ ಹಣ್ಣು ಹಂಪಲು ಏಪ್ರಿಲ್ 14ರವರೆಗೆ ಇದೇ ಒಂದು ದರದಲ್ಲಿ ಮಾರಾಟ ಆಗುತ್ತೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಹಾಪ್ಕಾಮ್ಸ್ನಿಂದ ಈ ಒಂದು ದರ ಪಟ್ಟಿ ಈಗ ಪ್ರಕಟಗೊಂಡಿರುವಂಥದ್ದು. ಅದರ ಪ್ರಕಾರ ಯಾವುದಕ್ಕೆ ಎಷ್ಟು ದರ ಇದೆ ಅನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇದೆ.
ಹಂಪಲಿನ ದರ ಪಟ್ಟಿ ಪ್ರಕಟಗೊಂಡಿದೆ. ಏಪ್ರಿಲ್ 14ರವರೆಗೂ ಕೂಡ ಇದೇ ದರ ಚಾಲ್ತಿಯಲ್ಲಿ ಇರುತ್ತೆ ಅನ್ನುವಂತಹ ಸೂಚನೆ ಕೂಡ ಬಂದಿದೆ. ಇದರ ಪ್ರಕಾರ ಟೊಮ್ಯಾಟೋಗೆ ಕೆಜಿಗೆ 30 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಹುರುಳಿಕಾಯಿಗೆ 70 ರೂಪಾಯಿ, ಅಲಸಂಡೆಗೆ 65 ರೂಪಾಯಿಗಳನ್ನು ಕೆಜಿಗೆ ನಿಗದಿಪಡಿಸಲಾಗಿದೆ. ಹಸಿ ಮೆಣಸು ಕೆಜಿಗೆ 50 ರೂಪಾಯಿ, ಬದನೆಕಾಯಿಗೆ 40 ರೂಪಾಯಿ, ಕ್ಯಾಬೇಜ್ಗೆ 30 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ಮುಳ್ಳು ಸೌತೆಗೆ 30 ರೂಪಾಯಿ, ಸಾಂಬಾರು ಸೌತೆಗೆ ಅಥವಾ ಮಂಗಳೂರು ಸೌತೆಗೆ 40 ರೂಪಾಯಿಯನ್ನು ಫಿಕ್ಸ್ ಮಾಡಲಾಗಿದೆ. ಇನ್ನು ಮೂಲಂಗಿಗೆ 40 ರೂಪಾಯಿಯನ್ನು ಫಿಕ್ಸ್ ಮಾಡಲಾಗಿದ್ರೆ ತೊಂಡೆಕಾಯಿಗೂ ಕೂಡ ಕೆಜಿಗೆ 40 ರೂಪಾಯಿ, ಬೆಂಡೆಕಾಯಿಯ ದರ 50 ರೂಪಾಯಿ ಇರುತ್ತೆ. ಇನ್ನು ಸೋರೆಕಾಯಿಯ ಬೆಲೆ 30 ರೂಪಾಯಿ, ಆಲೂಗಡ್ಡೆ ಕೆಜಿಗೆ 50 ರೂಪಾಯಿ ಆಗಿದೆ. ಈರುಳ್ಳಿಗೆ 50 ರೂಪಾಯಿ, ನುಗ್ಗೆಕಾಯಿಗೆ 60 ರೂಪಾಯಿ ದರವನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ತೆಂಗಿನಕಾಯಿಗೆ 48, ಬೂದು ಕುಂಬಳಕ್ಕೆ 25 ರೂಪಾಯಿ ಫಿಕ್ಸ್ ಆಗಿರುವಂಥದ್ದು, ಸಿಹಿ ಕುಂಬಳಕ್ಕೆ 20 ರೂಪಾಯಿ ಕೆಜಿಗೆ. ಅದೇ ರೀತಿ ಕ್ಯಾರೆಟ್ಗೆ 60 ರೂಪಾಯಿ, ಬೀಟ್ರೂಟ್ಗೆ 28 ರೂಪಾಯಿಗಳನ್ನು ಫಿಕ್ಸ್ ಮಾಡಿದ್ದಾರೆ. ಸುವರ್ಣಗೆಡ್ಡೆಗೆ ಕೆಜಿಗೆ 30 ರೂಪಾಯಿ. ಇನ್ನು ಹಣ್ಣು ಹಂಪಲಿನ ವಿಚಾರಕ್ಕೆ ಬಂದರೆ ಏಲಕ್ಕಿ ಬಾಳೆಗೆ ಕೆಜಿಗೆ 60 ರೂಪಾಯಿ, ಪಚ್ಚೆ ಬಾಳೆಗೆ 40, ನೇಂದ್ರ ಬಾಳೆಗೆ 40 ರೂಪಾಯಿ. ಅದೇ ರೀತಿ ಸೇಬು ಅಥವಾ ಆ್ಯಪಲ್ಗೆ ಕೆಜಿಗೆ 200 ರೂಪಾಯಿ, ಕಿತ್ತಳೆಗೆ 75 ರೂಪಾಯಿ, ದ್ರಾಕ್ಷಿಯ ದರ 100, ಕಲ್ಲಂಗಡಿಗೆ 20 ರೂಪಾಯಿ. ಅದೇ ರೀತಿ ದಾಳಿಂಬೆಯ ದರ 150, ಖರ್ಜೂರ 35 ರೂಪಾಯಿ. ಏಪ್ರಿಲ್ 14ರವರೆಗೂ ಕೂಡ ಚಾಲ್ತಿಯಲ್ಲಿ ಇರುತ್ತೆ ಎನ್ನುವಂತಹ ಸೂಚನೆ ಈಗ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಹಾಪ್ಕಾಮ್ಸ್ನಿಂದ ಬಂದಿರುವಂಥದ್ದು. ಇನ್ನು ಮುಂದಿನ ಒಂದು ವಿಚಾರವನ್ನ ಗಮನಿಸಿದ್ರೆ, ಮಾಜಿ ಸಚಿವ UT ಖಾದರ್ ಅವರ ಬೆಂಗಳೂರಿನ ನಿವಾಸ ಏನಿದೆ ಅದರ ವಾಚ್ಮನ್ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಇನ್ನು ಗಾಯಗೊಂಡಂತಹ ವಾಚ್ಮನ್ ಅನ್ನ ಇವತ್ತು ಬೆಳಗ್ಗೆ UT ಖಾದರ್ ಅವರೇ ಸ್ವತಃ ಕಾರು ಚಲಾವಣೆ ಮಾಡಿಕೊಂಡು ಹೋಗಿ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಹರಿದಾಡ್ತಾ ಇದೆ. ಈ ಬಗ್ಗೆ UT ಖಾದರ್ ಅವರ ಒಂದು ಅಭಿಮಾನಿ ಬಳಗದ ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಈ ಒಂದು ವಿಚಾರವನ್ನು ಅಪ್ಲೋಡ್ ಮಾಡಲಾಗಿತ್ತು. ನಿನ್ನೆ ರಾತ್ರಿ UT ಖಾದರ್ ಅವರ ಬೆಂಗಳೂರು ನಿವಾಸದ ವಾಚ್ಮನ್ ಮಹಾದೇವಪ್ಪ ಎನ್ನುವವರು ಕೆಲಸ ಮುಗಿಸಿ ಹೋಗ್ತಾ ಇದ್ದಂತಹ ಸಂದರ್ಭ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಎನ್ನುವಂತಹ ಆರೋಪಗಳು ಕೇಳಿ ಬಂದಿರುವಂಥದ್ದು. ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಸೈಕಲ್ ಮೂಲಕ ಮನೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭ ಮಹಾದೇವಪ್ಪ ಅವರ ಮೇಲೆ ಪೊಲೀಸರು ಹಲ್ಲೆಯನ್ನು ಮಾಡಿದ್ದಾರೆ. ಅಂದರೆ ಏನು ಈಗ ಲಾಕ್ಡೌನ್ ಇರುವಂತಹ ಹಿನ್ನೆಲೆಯಲ್ಲಿ
ಸಾರ್ವಜನಿಕವಾಗಿ ನಡೆದುಕೊಂಡು ಹೋಗೋದಕ್ಕೆ ಅವಕಾಶಗಳಿಲ್ಲ. ಅಂಥ ಸಂದರ್ಭದಲ್ಲಿ ಪೊಲೀಸರು ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬಂದಿದ್ದು, ಸುಮಾರು 75ರ ಹರೆಯದ ಮಹಾದೇವಪ್ಪ ಅವರು ಇದರಿಂದಾಗಿ ಗಾಯಗೊಂಡಿದ್ದಾರೆ. ಇನ್ನು ಈ ಒಂದು ವಿಚಾರವನ್ನು ತಿಳಿದಂತಹ ಯುಟಿ ಖಾದರ್ ಅವರು ಇವತ್ತು ಅವರನ್ನ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಈ ಒಂದು ವಿಚಾರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹರಿದಾಡ್ತಾ ಇದೆ. ಅಲ್ಲಿ ನೋಡ್ತಾ ಇದ್ದೇವೆ, ವಾಚ್ಮ್ಯಾನ್ ಮಹಾದೇವಪ್ಪ ಎನ್ನುವವರ ಮೇಲೆ ಪೊಲೀಸರು ಹಲ್ಲೆಯನ್ನ ಮಾಡಿದ್ದಾರೆ. ಇದರಿಂದ ಅವರ ಕೈ ಹಾಗೂ ಕಾಲಿಗೆ ಗಾಯವಾಗಿದೆ ಎನ್ನುವಂತಹ ವಿಚಾರಗಳು. ಇನ್ನು ಇದನ್ನು ಕಂಡಂತಹ ಯುಟಿ ಖಾದರ್ ಅವರು ಸ್ವತಃ ತಾವೇ ಕಾರನ್ನ ಚಲಾವಣೆ ಮಾಡಿಕೊಂಡು ಹೋಗಿ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಜೊತೆಗಿದ್ದಂತಹ ಇನ್ನೊಬ್ಬ ವಾಚ್ಮ್ಯಾನ್ ಮೇಲೂ ಕೂಡ ಹಲ್ಲೆ ಆಗಿದೆ ಎನ್ನುವಂತಹ ಆರೋಪಗಳು ಕೇಳಿ ಬಂದಿರುವಂತದ್ದು. ಅಲ್ಲದೆ ಈ ಬಗ್ಗೆ ಯುಟಿ ಖಾದರ್ ಅವರು ಗಾಯಾಳು ಮಹಾದೇವಪ್ಪ ಅವರನ್ನ ಮುಖ್ಯಮಂತ್ರಿ ಕಚೇರಿಗೆ ಕರೆದೊಯ್ದು ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇನ್ನು ದೆಹಲಿಯ ನಿಜಾಮುದ್ದೀನ್ ಪ್ರದೇಶದಲ್ಲಿ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ವಿದೇಶದಿಂದ ಬಂದಿದ್ದಂತಹ ಮಂದಿ ಇದೀಗ ರಾಜ್ಯಕ್ಕೆ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಬಂದಿದೆ. ಅವರನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ, ಅವರನ್ನ ಪತ್ತೆ ಹಚ್ಚಿ ಅವರನ್ನ ಕ್ವಾರಂಟೈನ್ ನಲ್ಲಿ ಇರಿಸಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ರಾಜ್ಯ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಟ್ವಿಟರ್ನಲ್ಲಿ ಈ ಒಂದು ವಿಚಾರವನ್ನ ಹಂಚಿಕೊಂಡಿರುವಂತಹ ಅವರು ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಆರಂಭಿಸಲಾಗಿದೆ ಎನ್ನುವಂತಹ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಮಸೀದಿಗೆ ಬಂದಿರುವಂತಹ ಇಂಡೋನೇಷ್ಯಾ, ಮಲೇಷ್ಯಾದ ಪ್ರಜೆಗಳು ಕರ್ನಾಟಕಕ್ಕೆ ಬಂದಿರುವಂತಹ ಮಾಹಿತಿ ಬಂದಿದೆ. ಗೃಹ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಜಂಟಿಯಾಗಿ ಈ ಬಗ್ಗೆ ಕಾರ್ಯಾಚರಣೆಯನ್ನ ಮಾಡುತ್ತೆ.
ಸುಮಾರು 62 ಪ್ರಜೆಗಳು ಈ ಪೈಕಿ ಕರ್ನಾಟಕಕ್ಕೆ ಬಂದಿರುವಂತಹ ಬಗ್ಗೆ ಮಾಹಿತಿ ಲಭಿಸಿದೆ. ಎಲ್ಲರನ್ನೂ ಕೂಡ ಪತ್ತೆ ಹಚ್ಚಿ ಕ್ವಾರಂಟೈನ್ ಮಾಡಲಾಗುತ್ತೆ. ಇನ್ನು 62 ಮಂದಿಯಲ್ಲಿ 12 ಜನರನ್ನು ಈಗಾಗಲೇ ಪತ್ತೆ ಹಚ್ಚಲಾಗಿದ್ದು ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ತಮ್ಮ ದೇಶಕ್ಕೆ ವಾಪಸ್ ಆಗದೆ ಇಲ್ಲೇ ಉಳಿದುಕೊಂಡಿರುವಂತಹ ವಿದೇಶಿಗರನ್ನ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ ಅನ್ನುವಂಥ ವಿಚಾರವನ್ನ ಕೂಡ ಟ್ವೀಟ್ ಮೂಲಕ ಶ್ರೀರಾಮುಲು ಅವರು ಹಂಚಿಕೊಂಡಿದ್ದಾರೆ. ಇನ್ನು ಈ ಒಂದು ಮಸೀದಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮೂಲದ 300 ಜನರು ಭಾಗವಹಿಸಿದ್ರು. ಇವರಲ್ಲಿ 40 ಮಂದಿಯನ್ನ ಈಗ ನಾವು ಪತ್ತೆ ಹಚ್ಚಿದ್ದೇವೆ. ಎಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ಈ ಪೈಕಿ 12 ಜನರ ಗಂಟಲ ದ್ರವದ ಪರೀಕ್ಷೆಯನ್ನು ಕೂಡ ಮಾಡಲಾಗಿದ್ದು ಅದರ ರಿಪೋರ್ಟ್ ಕೂಡ ಬಂದಿದೆ. ಅದೆಲ್ಲವೂ ಕೂಡ ನೆಗೆಟಿವ್ ಆಗಿ ಬಂದಿದೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಅದರ ಜೊತೆಗೆ ಈಗ ಉಳಿದವರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಅವರನ್ನು ಕೂಡ ಕ್ವಾರಂಟೈನ್ ಆ ಬಳಿಕ ಮಾಡಲಾಗುತ್ತೆ. ಯಾರು ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಎನ್ನುವಂತಹ ಮಾಹಿತಿಯನ್ನ ಟ್ವೀಟ್ ಮೂಲಕ ಬಿ ಶ್ರೀರಾಮುಲು ಅವರು ಕೊಟ್ಟಿದ್ದಾರೆ. ಇನ್ನು ಪಕ್ಕದ ಗಡಿ ಜಿಲ್ಲೆ ಕಾಸರಗೋಡಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ ಕೋವಿಡ್-19 ಸೋಂಕಿತರ ಸಂಖ್ಯೆ. ಇವತ್ತು ಕೂಡ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈ ಮೂಲಕ ಕೇರಳದಲ್ಲಿ ಆತಂಕ ಮುಂದುವರೆದಿದೆ. ಕಾಸರಗೋಡಿನಲ್ಲಿ ಸೋಂಕಿತರ ಸಂಖ್ಯೆ 120ಕ್ಕೆ ಏರಿಕೆಯಾಗಿರುವಂಥದ್ದನ್ನು ನೋಡಬಹುದು. ಅಂದರೆ ಬಹುಶಃ ಇಡೀ ಕರ್ನಾಟಕದಲ್ಲಿ ಈವರೆಗೆ ಪತ್ತೆಯಾಗಿರುವಂತಹ ಪ್ರಕರಣಗಳು ಕೇವಲ ಕಾಸರಗೋಡು ಒಂದೇ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಈವರೆಗೆ 105 ಪ್ರಕರಣಗಳು ಪತ್ತೆಯಾಗಿದ್ರೆ ಕೇರಳದ ಕಾಸರಗೋಡು ಜಿಲ್ಲೆ ಒಂದರಲ್ಲೇ ಈಗ 120 ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಒಟ್ಟು ಕೇರಳ ರಾಜ್ಯದಲ್ಲಿ ಇವತ್ತು 24 ಮಂದಿ ಸೋಂಕು ತಗುಲಿರುವಂತಹ ವಿಚಾರ ಆರೋಗ್ಯ ಇಲಾಖೆಯಿಂದ ದೃಢಪಟ್ಟಿದೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಒಂದು ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಕೊರೋನಾ ಸೋಂಕು ಕಾಸರಗೋಡು ಜಿಲ್ಲೆಯಲ್ಲಿ ಪ್ರತಿದಿನ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು 12 ಮಂದಿಗೆ ಸೋಂಕು ತಗುಲಿದೆ ಕಾಸರಗೋಡು ಜಿಲ್ಲೆಯಲ್ಲಿ. ಇದರಿಂದ ಜಿಲ್ಲೆಯಲ್ಲಿ ಇರುವಂತಹ ಒಟ್ಟು ಕೋವಿಡ್-19 ಸೋಂಕಿತರ ಸಂಖ್ಯೆ 120ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಬ್ಬನಲ್ಲಿ ಸೋಂಕು ಪತ್ತೆಯಾಗಿತ್ತು. ಇಂದು ಈ ಮೂಲಕ ಇಡೀ ರಾಜ್ಯದಲ್ಲಿ 24 ಮಂದಿಗೆ ಸೋಂಕು ಹೊಸದಾಗಿ ತಗುಲಿರುವಂಥದ್ದು ದೃಢಪಟ್ಟಿದೆ. ಕೇರಳದಲ್ಲಿ ಇದುವರೆಗೆ ಒಟ್ಟು 265 ಪ್ರಕರಣಗಳು ಪತ್ತೆಯಾಗಿದ್ದು 237 ಮಂದಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈ ಪೈಕಿ 191 ಮಂದಿ ಯಾರಿದ್ದಾರೆ ಇವರೆಲ್ಲರೂ ಕೂಡ ವಿದೇಶದಿಂದ ಬಂದವರು, ವಿದೇಶಿ ಪ್ರಯಾಣದ ಒಂದು ಹಿನ್ನೆಲೆಯನ್ನ ಹೊಂದಿರುವಂಥವರು. ಈ ಪೈಕಿ 9 ಮಂದಿ ವಿದೇಶಿಯರು ಕೂಡ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸಬಹುದು. ಇನ್ನು ಜಿಲ್ಲೆಯಲ್ಲಿ ಒಟ್ಟು 8,971 ಮಂದಿ ನಿಗಾದಲ್ಲಿದ್ದು ಈ ಪೈಕಿ 177 ಮಂದಿ ಐಸೋಲೇಷನ್ ವಾರ್ಡ್ನಲ್ಲಿ ಇದ್ದಾರೆ. ಈವರೆಗೆ 1,109 ಮಂದಿಯ ಸ್ಯಾಂಪಲ್ಗಳನ್ನು ಕೂಡ ತಪಾಸಣೆಗೆ ಕಳುಹಿಸಿಕೊಡಲಾಗಿದೆ. 737 ಮಂದಿಯ ರಿಪೋರ್ಟ್ ಕೂಡ ಬಂದಿದೆ. ಈ ಪೈಕಿ 629 ಮಂದಿಯ ವರದಿ ನೆಗೆಟಿವ್ ಬಂದಿದ್ದು 371 ಮಂದಿಯ ರಿಪೋರ್ಟ್ ಏನಿದೆ ಸ್ಯಾಂಪಲ್ ಅನ್ನು ಕಳುಹಿಸಲಾಗಿದೆ. ರಿಪೋರ್ಟ್ಗಾಗಿ ಈಗ ವೇಟ್ ಮಾಡಲಾಗ್ತಾ ಇದೆ. ಅಂದರೆ ಗಮನಿಸಬಹುದು, ಕಾಸರಗೋಡು ಜಿಲ್ಲೆ ಈಗ ಕೇರಳದ ಕೊರೋನಾ ಹಾಟ್ಸ್ಪಾಟ್ ಆಗಿ ಗುರುತಿಸಿಕೊಳ್ತಾ ಇದೆ. ಈ ನಡುವೆ ಗಡಿ ವಿವಾದ ಕೂಡ ಕರ್ನಾಟಕ ಹಾಗೂ ಕೇರಳ ರಾಜ್ಯಗಳ ನಡುವೆ ಇದೆ ಅನ್ನುವಂಥದ್ದನ್ನ ನೋಡಬಹುದು. ಈ ಬಗ್ಗೆ ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದಂತಹ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಒಂದು ವಿಚಾರವನ್ನು ಹೇಳಿದ್ದಾರೆ. ಈಗಾಗಲೇ ಕೇರಳ ಹೈಕೋರ್ಟ್ನಲ್ಲಿ ಪ್ರಕರಣ ವಿಚಾರಣೆಯಲ್ಲಿದೆ.
ಹೈಕೋರ್ಟ್ ಏನು ಒಂದು ನಿರ್ದೇಶನಗಳನ್ನು ಕೊಡುತ್ತೋ ಅಥವಾ ತೀರ್ಪನ್ನು ಕೊಡುತ್ತೋ ಅದನ್ನು ನಾವು ಪಾಲನೆ ಮಾಡ್ತೇವೆ, ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಎನ್ನುವಂಥ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕೇರಳ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ಅತ್ಯುತ್ತಮ ನಿರ್ಧಾರವನ್ನು ನಾವು ಇಲ್ಲಿ ಹೇಳಲೇಬೇಕು. ಅಂದರೆ ಈ ಒಂದು ಗಡಿಭಾಗದಲ್ಲಿ ಅಥವಾ ಕೇರಳ ಕಾಸರಗೋಡು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಡೋಸಲ್ಫಾನ್ ಪೀಡಿತರು ಇರುವಂಥದ್ದನ್ನು ನಾವು ಗಮನಿಸಬಹುದು. ಆ ಪೀಡಿತರು ಯಾರೆಲ್ಲ ಇದ್ದಾರೋ ಅಂದರೆ ಎಂಡೋಸಲ್ಫಾನ್ ಪೀಡಿತರ ಮನೆಗೆ ನೇರವಾಗಿ ಆಹಾರ ಸಾಮಗ್ರಿಗಳನ್ನು ವಿತರಿಸುವಂತಹ ಒಂದು ನಿರ್ಧಾರಕ್ಕೂ ಕೂಡ ಈಗ ಕೇರಳ ಸರ್ಕಾರ ಬಂದಿದೆ. ದೇಶದಲ್ಲಿ ಕೋವಿಡ್-19 ಮರಣ ಮೃದಂಗ ಮುಂದುವರೆದಿದೆ. ಈಗಾಗಲೇ 56 ಮಂದಿ ಈ ಒಂದು ಸೋಂಕಿಗೆ ತುತ್ತಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಅಂದ್ರೆ ಪ್ರತಿದಿನ ಸಾವನ್ನಪ್ತಾ ಇರುವಂತವರ ಸಂಖ್ಯೆಯಲ್ಲಿ ಏರಿಕೆಯನ್ನ ನಾವು ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಈಗ 1000 ಗಡಿಯನ್ನ ದಾಟಿ ಓಡ್ತಾ ಇದೆ. 1700ಕ್ಕೂ ಅಧಿಕ ಮಂದಿ ಸೋಂಕಿಗೆ ತುತ್ತಾಗಿರುವಂತಹ ಅಂಕಿಅಂಶಗಳು ಬಹಿರಂಗ ಆಗಿದೆ. ಮುಂದುವರೆದಿದೆ ಮರಣ ಮೃದಂಗ. ಮತ್ತೊಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಈ ಮೂಲಕ ದೇಶದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ 56ಕ್ಕೆ ಏರಿಕೆಯಾಗಿದೆ. ಉತ್ತರ ಪ್ರದೇಶದಲ್ಲಿ ಈಗ ವೈರಸ್ಗೆ ಬಲಿಯಾದವರ ಸಂಖ್ಯೆ 2. ಭಾರತದಲ್ಲಿ ಈವರೆಗೆ 1700ಕ್ಕೂ ಅಧಿಕ, ಅಂದರೆ ಈಗ ಪ್ರೆಸೆಂಟ್ 1730 ಮಂದಿಗೆ
ಸೋಂಕು ತಗುಲಿದೆ. ಮಧ್ಯಪ್ರದೇಶ, ತಮಿಳುನಾಡು, ಪಾಂಡಿಚೇರಿ ಮತ್ತು ತೆಲಂಗಾಣದಲ್ಲಿ ಸೋಂಕಿತರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ಕಳೆದ 2 ದಿನಗಳಲ್ಲಿ ಆಂಧ್ರಪ್ರದೇಶ ಒಂದರಲ್ಲೇ 43 ಹೊಸ ಪ್ರಕರಣಗಳು ಪತ್ತೆಯಾಗಿದೆ. ಅದರ ಜೊತೆಗೆ ರಾಜ್ಯದಲ್ಲೂ ಕೂಡ ಕೋವಿಡ್-19 ಅಟ್ಟಹಾಸ ಮುಂದುವರೆದಿದ್ದು, ಕರ್ನಾಟಕದಲ್ಲಿ ಸೋಂಕಿಗೆ ತುತ್ತಾದವರ ಸಂಖ್ಯೆ 106. ನಂಜನಗೂಡಿನ 37 ಜೊತೆಗೆ 27 ವರ್ಷದ ವ್ಯಕ್ತಿಗಳಲ್ಲಿ ಸೋಂಕು ಇರುವಂಥದ್ದು ದೃಢಪಟ್ಟಿದೆ. ಇವರಿಬ್ಬರು ಕೂಡ ನಂಜನಗೂಡಿನ ಔಷಧ ತಯಾರಿಕಾ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದು, ಈ ಪೈಕಿ ಇಬ್ಬರು ಸೋಂಕಿತರ ಪೈಕಿ ಒಬ್ಬರ ಜೊತೆಗೆ ಸಂಪರ್ಕ ಹೊಂದಿದ್ದಂತಹ 33 ವರ್ಷದ ವ್ಯಕ್ತಿಗೂ ಕೂಡ ಸೋಂಕು ತಗುಲಿದೆ. ಒಟ್ಟು ರಾಜ್ಯದಲ್ಲಿ 3 ಬಲಿಯಾಗಿದ್ದಾರೆ. ಈವರೆಗೆ 9 ಜನರು ಕೋವಿಡ್-19ನಿಂದ ಚೇತರಿಸಿಕೊಂಡಿದ್ದಾರೆ. ಈ ನಡುವೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಕ್ತಿಯ ಒಂದು ವಿಚಾರವನ್ನು ನಾವು ಗಮನಿಸಿದರೆ, ಮಾರ್ಚ್ 20ರಂದು ಆತ ದುಬೈನಿಂದ ಮಂಗಳೂರಿಗೆ ಬಂದಿದ್ದರು. ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಮಂಗಳೂರಿಗೆ ಬಂದಿದ್ದರು. ದುಬೈನಿಂದ EK566 ಅರಬ್ ಎಮಿರೇಟ್ಸ್ ವಿಮಾನದಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಪ್ರೈವೇಟ್ ಟ್ಯಾಕ್ಸಿ ಮೂಲಕ ಪುತ್ತೂರಿಗೆ ಬಂದಿದ್ದರು. ಮಾರ್ಚ್ 28ರಂದು ಸಣ್ಣದಾಗಿ ಗಂಟಲಿನ ನೋವು ಕಾಣಿಸಿಕೊಂಡ ಕಾರಣ ಪುತ್ತೂರಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ಸಂದರ್ಭದಲ್ಲಿ ಅವರ ಗಂಟಲು ದ್ರವದ ಮಾದರಿಯನ್ನ ಪರೀಕ್ಷೆಗಾಗಿ ಕಳಿಸಲಾಗಿದ್ದು, ವರದಿ ಸ್ವೀಕೃತ ಆಗಿದ್ದು, ಇದೀಗ ಸೋಂಕು ದೃಢಪಟ್ಟಿದೆ. ಇದಿಷ್ಟು ಈ ಹೊತ್ತಿನಲ್ಲಿ ಲಭ್ಯ ಇರುವಂತಹ ಅಂಕಿಅಂಶಗಳು. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ. ಫುಡ್